ಎಂವೈ ಪಾಟೀಲ್ರ ಮತಕ್ಷೇತ್ರ ಕ್ಷೇತ್ರದಲ್ಲೊಂದು ಕೆಲಸಕ್ಕೆ ಬಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸಮಯ 12 ಗಂಟೆಯಾಗಿತ್ತು. ಆರೋಗ್ಯ ಕೇಂದ್ರದ ಸ್ಥಿತಿಗತಿಗಳನ್ನ ನೋಡೋಕೆ ಹೋದ ನಮ್ಮ ತಂಡಕ್ಕೆ ಕಾಣಿಸಿದ್ದು ದೊಡ್ಡದೊಂದು ಬೀಗ. ವೈದ್ಯಾಧಿಕಾರಿಗಳಂತೂ ದೂರ, ಬಿ ಗ್ರೂಪ್ ನೌಕರರ ಸುಳಿವು ಕೂಡ ಅಲ್ಲಿರಲಿಲ್ಲ. ಹೀಗಿರುವಾಗ ಈ ಗ್ರಾಮಕ್ಕೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಕ್ಷೇತ್ರಕ್ಕೊಬ್ಬ ಶಾಸಕ ಯಾಕೆ ಬೇಕು ಎಂದು ಅಲ್ಲಿನ ಜನ ಇಲ್ಲಿರೋ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಫಜಲ್ಪುರ ತಾಲೂಕಾ ಕರ್ಜಗಿ ಏನಪ್ಪಾ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಜಗಿ, ಅಫಜಲ್ಪುರ ತಾಲೂಕಾ ಜಿಲ್ಲಾ ಕಲಬುರಗಿಗೆ ಕರ್ಜಗಿ ಆರೋಗ್ಯ ಕೇಂದ್ರಕ್ಕೆ ವಿಸಿಟ್ ಮಾಡಿದೆ. ಸುಮಾರು 12 ಗಂಟೆ ಇವಾಗ ಟೈಮು. ನೋಡಿರಿ, ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಡೋರ್ ಕ್ಲೋಸ್ ಮಾಡಿಸಿದ್ರೆ ಇವ್ರು ಯಾರೂ ಈ ಹಾಸ್ಪಿಟ್ಲಲ್ಲಿ ಇಲ್ಲ. ಡಾಕ್ಟ್ರು ಇಲ್ಲ, ಸಿಬ್ಬಂದಿ ಇಲ್ಲ, ಯಾರಿಲ್ಲ. ಇದಕ್ಕೆ ಈ ಅಫಜಲ್ಪುರ ತಾಲೂಕಿನ TH ಅವ್ರು ಏನು ಮಾಡ್ತಾರೆ, ವಿಸಿಟ್ ಮಾಡಬೇಕು, ನೋಡಬೇಕು. ಸ್ಟಾಫು ಸಾರ್ವಜನಿಕರು ಬರ್ತಿರ್ತಾರೆ. ಇಲ್ಲಿ ಸಾರ್ವಜನಿಕರ ತೊಂದರೆಗಳನ್ನು ಯಾರು ನೋಡಬೇಕು? ಈ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಈ ಥರ ಇದೆ. ದಯವಿಟ್ಟು ಮೇಲಾಧಿಕಾರಿಗಳು ಇದ್ರ ಮೇಲೆ ಕಠಿಣ ಕ್ರಮ ತೊಗೊಂಡು ಯಾರು ಡಾಕ್ಟರ್ ಇದ್ದಾರೆ, ಯಾರು ಸಿಬ್ಬಂದಿಗಳಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋರಿ. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇಲ್ಲಿ ನೋಡ್ರಿ ದವಾಖಾನೆ ಹ್ಯಾಂಗೆ ಬಂದ್ ಮಾಡಿರಿ. 12 ಗಂಟೆ ಟೈಮ್ ಆಗಿದೆ. ಇಲ್ಲಿ ಶಾಸಕರು ಏನು ಮಾಡ್ತಾರೆ, ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಮಾಡ್ತಾರೆ, ಈ ಗ್ರಾಮದ್ದು ಎಲ್ಲರ ನಿಗಾ ವಹಿಸಬೇಕು. ಸಾರ್ವಜನಿಕರ ಕಷ್ಟದಲ್ಲಿ ಭಾಗಿಯಾಗಬೇಕು. ನೀವು ಜನಪ್ರತಿನಿಧಿಗಳಿದ್ದೀರಿ, ಶಾಸಕರು ಸನ್ಮಾನ್ಯ ಶ್ರೀ ಎಂವೈ ಪಾಟೀಲ್ ಅವರೇ. ನೋಡ್ರಿ, ಇದು ನಿಮ್ಮ ಮತಕ್ಷೇತ್ರದಲ್ಲಿ ಕರ್ಜಗಿ ಗ್ರಾಮದಲ್ಲಿ ಇದು ನಡೀತಿರೋ ಘಟನೆ. ಸುಮಾರು 12 ಗಂಟೆ ಟೈಮ್ ಆದರೂ ಕೂಡ ಈ ಆರೋಗ್ಯ ಕೇಂದ್ರ ಬಂದಿದೆ. ಇಲ್ಲಿ ಯಾವೊಬ್ಬರು ಕೂಡ ಸಿಬ್ಬಂದಿಗಳಿಲ್ಲ. ದಯವಿಟ್ಟು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋರಿ. ಅಂಥ ಭ್ರಷ್ಟರಿಗೆ ತಾವು ತಕ್ಷಣ ಇಲ್ಲಿಂದ ವಜಾ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಈ ಕರ್ಜಗಿ ಗ್ರಾಮದ ಜನರು ಎಲ್ಲಿ ಹೋಗ್ಬೇಕು? ಸಾರ್ವಜನಿಕರ ಹಾಸ್ಪಿಟ್ಲ್ ಇದೆ ಇದು. ದಯವಿಟ್ಟು ನೋಡ್ರಿ, ನೋಡ್ಕೊಂಡು ಯಾರು ಏನು ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ತಗೋರಿ. TH ಅವ್ರಿಗೆ ಕೇಳ್ರಿ. DH ಅವ್ರು ಏನು ಮಾಡ್ತಾರೆ, ಡಿಸ್ಟಿಕ್ ಆಫೀಸರ್ ಏನು ಮಾಡ್ತಾರೆ, ಎಲ್ಲಿದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? DHO ಸಾಹೇಬ್ರೆ ನೋಡ್ರಿ, ಇದು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಜಗಿ, ಅಫಜಲ್ಪುರ ತಾಲೂಕಾ. ಶಾಸಕರೇ ದಯವಿಟ್ಟು ಗಮನ ಕೊಡ್ರಿ. ನಿಮ್ಮ ಕ್ಷೇತ್ರ ಇದೆ, ಒಳ್ಳೆ ಆಡಳಿತ ಕೊಡ್ರಿ ಜನರಿಗೆ. ನೀವು ಸುಮ್ಮನೆ ಶಾಸಕರಾಗಿ ಹೋಗಿ ಕೂತ್ಕೊಂಡ್ರೆ ಆಗಲ್ಲ. ವಿಸಿಟ್ ಮಾಡಿರಿ, ಹಾಸ್ಪಿಟ್ಲ್ಗಳು ವಿಸಿಟ್ ಮಾಡಿರಿ, ಸಾರ್ವಜನಿಕರ ಕಷ್ಟದಾಗ ಭಾಗಿಯಾಗ್ರಿ. ಇಲ್ಲಿ ನೋಡ್ರಿ, ಈಗ ಸಾರ್ವಜನಿಕರು ಬಂದ್ರೆ ಇಲ್ಲಿ ಏನು ಮಾಡ್ಬೇಕು? ಕುಂದಿರ್ಬೇಕಾ? ಕೂತ್ಕೋಬೇಕಾ? ಒಬ್ಬರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ ಈ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಒಳ್ಳೆ ಶಾಸಕರಿದ್ರಿ. ನೋಡ್ರಿ, ಅಂಥವ್ರ ಮೇಲೆ ಕಠಿಣ ಕ್ರಮ ತಗೋರಿ.